Good morning, student. Today we are required to discuss the business study topic, the fourth unit, that is called planning. ಯೋಜಿಸುವಿಕೆ ಅನ್ನೋ ಒಂದು ವ್ಯವಹಾರ ಅಧ್ಯಯನದಿಂದ ನಾಲ್ಕನೇ ವ್ಯವಹಾರ ಅಧ್ಯಯನದ ನಾಲ್ಕನೇ ಅಧ್ಯಾಯ ಇದು. ಯಾವುದು? ಯೋಜಿಸುವಿಕೆ ಅಂತ ಹೇಳಿ. ಸೊ ದೆನ್ ಇದರಲ್ಲಿ ವಿ ಶುಡ್ ಗೋ ವಿತ್ ದಿ ಇಂಟ್ರೊಡಕ್ಷನ್ಸ್, meaning and definitions and features of planning, and importance of planning and limitation of planning, and steps in planning process. This is for 8 marks questions, maximum they would like to ask importance and limitations and features. Planning process for practical oriented questions ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಈವನ್ ದೋ 8 marks ಕ್ವಶನ್ಗೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ 8 marks, 1 marks and 2 marks questions must be there in this chapter. Let's would like to discuss about the introductory part of planning. ಅಂದರೆ ಯೋಜಿಸುವಿಕೆಯ ಪೀಠಿಕೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸಿ ದಟ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಲ್ಲ, GAIL, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಸ್ ಎ ನ್ಯೂ ಪ್ಲಾನ್. ಅದು ತನ್ನದೇ ಆದಂಥ ಹೊಸ ಯೋಜನೆಯನ್ನು ಹಾಕ್ಕೊಂಡಿದೆ. ಏನು ಅಂದರೆ ಭಾರತೀಯ ಅನಿಲ ಪ್ರಾಧಿಕಾರ ಅನ್ನೋದು ಅಂತ. ಇದು ದೇ ಹ್ಯಾಂಡೆಡ್ ಓವರ್ ದ ಬಿಸ್ನೆಸ್ ಟು ದಿ ರಿಲಯನ್ಸ್ ಕಂಪನಿ, ಆ್ಯಂಡ್ ವೈಲ್ ರಿಲಯನ್ಸ್ ಈಸ್ ಪೋಸ್ಟೆಡ್ ಟು ಗೆಟ್ ಇನ್ ಟು ದಿ ಟ್ರಂಕ್ ಪೈಪ್ಲೈನ್ ಸೆಗ್ಮೆಂಟ್ಸ್. ಅಂದರೆ ಕೊಳವೆ ಬಾವಿ ಮೂಲಕ ಅನಿಲ ಸಂಪರ್ಕವನ್ನು ಅನಿಲ ಸರಬರಾಜುವನ್ನು ಮಾಡಲು ಸಿದ್ಧವಾಗಿದೆ ಅಂತ. ಕೊಳವೆ ಬಾವಿ ಮೂಲಕ ಅನಿಲವನ್ನು ಸರಬರಾಜು ಮಾಡಲು ಸಿದ್ಧವಾಗಿರುವಂಥದ್ದು ಯಾವುದು? GAIL ಅಂತ. ಅಂದರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ಅನಿಲ ಪ್ರಾಧಿಕಾರ. ಅದ್ರದ್ದು ಏನು ಪ್ಲ್ಯಾನಿಂಗ್ ಇತ್ತು ಅಂದರೆ, GAIL ಅನ್ನೋರು ದೇ ಇಂಟೆಂಡೆಡ್ ಟು ಡೆವಲಪ್ ದಿ ಗ್ಯಾಸ್ ಮಾರ್ಕೆಟ್ by expanding or extending their gas receipt from 5,600 kilometers to 10,000 kilometers ಅಂತ ಹೇಳಿ. ಅಂದರೆ ಕೊಳವೆ ಮಾರ್ಗದ ಮೂಲಕ ಅನಿಲವನ್ನು ಪಡೆದುಕೊಳ್ಳಲು ಗಮನ ನೀಡುತ್ತಿತ್ತು GAIL ಅಂತ. ತಮ್ಮ ಅನಿಲ ಜಾಲವನ್ನು 5,600 ಕಿಲೋಮೀಟರ್ಗಳಿಂದ 10,000 ಕಿಲೋಮೀಟರ್ಗೆ ವಿಸ್ತರಿಸುವುದರ ಮೂಲಕ ಅನಿಲ ಮಾರಾಟ ಪ್ರಮಾಣವನ್ನು ಹೆಚ್ಚಿಸುವ ಉದ್ದೇಶವನ್ನು ಇಟ್ಕೊಂಡಿತ್ತು. ಫ್ರಮ್ 5,600 kilometers to extend their business to 10,000 kilometers. Already they have a maximum, already the GAIL has established the business successfully in several cities in our India. ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ಸಿಟೀಸ್ಗಳಲ್ಲಿ ಆಲ್ರೆಡಿ ಅದು ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ತನ್ನ ವ್ಯವಹಾರವನ್ನು ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಗೋಯಿಂಗ್ ಟು ಟೇಕ್ ದ ಮುಂಬೈ, ದೆಹಲಿ, ವಡೋದರ, ವಿಜಯವಾಡ, ಆಗ್ರಾ, ಲಕ್ನೋ ಆ್ಯಂಡ್ ಮೆನಿ ಮೋರ್, ಕಾನ್ಪುರ್. ಓಕೆ, ಸೊ ದೇರ್ ಆರ್ ಮೆನಿ ಮೋರ್ ಸಿಟೀಸ್ ಆಲ್ರೆಡಿ. ಈಗಾಗಲೇ ಅದು ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ ಅಂತ. ಏನು Planning is the first functions of management, and controlling is the last functions of management. ಯೋಜಿಸುವಿಕೆಯು ನಿರ್ವಹಣೆಯ ಮೊಟ್ಟ ಮೊದಲ ಕಾರ್ಯವಾಗಿದೆ. ನಿರ್ವಹಣೆ ಪ್ರಾರಂಭ ಆಗೋದೇ ಯೋಜಿಸುವಿಕೆಯಿಂದ ಅಂತ ಹೇಳ್ತೀವಿ. ಪ್ಲಾನಿಂಗ್ is the first functions performed by the process of management, or it is a functions of management, and the controlling is the last functions of management. Both functions are inseparable in any circumstances ಅಂತ ಹೇಳ್ತೀವಿ. ಇವೆರಡು, ನಿಯಂತ್ರಣ ಮತ್ತು ಯೋಜಿಸುವಿಕೆ ಮತ್ತು ನಿಯಂತ್ರಣ ಎರಡೂ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಸಂದರ್ಭದಲ್ಲಿ ಅಂತ ಹೇಳ್ತೀವಿ. ಎ ಮ್ಯಾನೇಜರ್ ಮಸ್ಟ್ ಹ್ಯಾವ್ ಎ ಪ್ಲಾನ್ ಬಿಫೋರ್ ಟು ಆರ್ಗನೈಸ್ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದೆ ಅಲ್ಲ. ಸಪೋಸ್ ಟು ಸೇ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಅಬೌಟ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಆಲ್ರೆಡಿ ಹೇಳಿದ್ವಿ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಇದೆ ಅಲ್ವಾ. ಆಲ್ ದಿ ಫಂಕ್ಷನ್ಸ್ ಆರ್ ಇನ್ಎಫೆಕ್ಟಿವ್ ವಿತೌಟ್ ದಿ ಪ್ಲಾನಿಂಗ್ ಅಂತ. ಯೋಜನೆ ಇಲ್ಲ ಅಂದರೆ ಇವೆಲ್ಲ ಇತರೆ ಕಾರ್ಯಗಳಿದಾವಲ್ಲ, ನಿರ್ವಹಣೆ ಇತರೆ ಕಾರ್ಯಗಳು, ಅವು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ.
So that is the reason why a manager must be planned. He organize, direct and control. The planning is the basic to all other functions of management. ಎಲ್ಲ ನಿರ್ವಹಣೆ ಎಲ್ಲ ಕಾರ್ಯಗಳಿಗೆ ಇದು ಬೇಸಿಕ್, ಅಂದರೆ ಇದೇ ಫೌಂಡೇಶನ್ ಇದ್ದಂಗೆ, ಬುನಾದಿ ಇದ್ದಂಗೆ. ಪ್ಲಾನಿಂಗ್ ಇಲ್ಲ ಅಂದರೆ ಇತರೆ ಕಾರ್ಯಗಳು, ನಿರ್ವಹಣೆ ಇತರೆ ಕಾರ್ಯಗಳನ್ನು ನಾವು ಯಶಸ್ವಿಯಾಗಿ ಕಾರ್ಯಾಚರಣೆಗೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತೀವಿ. ಓಕೆ, ಇಟ್ ಕ್ಯಾನ್ rightly be described as the most basic functions of management ಅಂತ ಹೇಳ್ತೀವಿ. ಇದು ತುಂಬಾ ಬಹಳಷ್ಟು ಅವಶ್ಯಕವಾಗಿರುವಂಥ ಫಂಕ್ಷನ್ಸು. ವಿತೌಟ್ ಪ್ರಾಪರ್ ಪ್ಲಾನಿಂಗ್ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಿಕಮ್ ಇನ್ಎಫೆಕ್ಟಿವ್ ಅಂತ ಹೇಳ್ತೀವಿ. ಓಕೆ, ಯೋಜನೆ ಇಲ್ಲ ಅಂದರೆ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಲೈಕ್ ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆರ್ ಇನ್ಎಫೆಕ್ಟಿವ್, ಅಷ್ಟು ಪರಿಣಾಮಕಾರಿಯಾಗಿರೋದಿಲ್ಲ. ದ ಪ್ಲಾನಿಂಗ್ ಈಸ್ ಅ ಬೇಸ್ ಫಾರ್ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದು ಬುನಾದಿ ಇದ್ದ ಹಾಗೆ. ಪ್ಲಾನಿಂಗ್ ಇದ್ರೇ ಇತರೆ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ನಿರ್ವಹಣೆ ಇತರೆ ಕಾರ್ಯಗಳನ್ನು ಮಾಡೋದಕ್ಕೆ ಪ್ಲಾನಿಂಗು ತುಂಬ ಅವಶ್ಯಕವಾಗಿರುವಂಥ ಕಾರ್ಯವಾಗಿದೆ. ಇದು ಮೂಲಭೂತವಾದಂಥ ಕಾರ್ಯವಾಗಿದೆ ಅಂತ ನಾವು ಹೇಳಬೇಕಾಗತ್ತೆ. ದ ಪ್ಲಾನಿಂಗ್ ಈಸ್ ಅನ್ ಇಂಟೆಲೆಕ್ಚುವಲ್ ಪ್ರಾಸೆಸ್. ಇದು ಮಾನಸಿಕ ಪ್ರಕ್ರಿಯೆ ಆಗಿದೆ ಹೊರತು ಇದು ದೈಹಿಕವಾಗಿದ್ದಲ್ಲ ಅಂತ. ಪ್ಲಾನಿಂಗ್ ಈಸ್ ಅನ್ ಇಂಟೆಲೆಕ್ಚುವಲ್ ಪ್ರಾಸೆಸ್ ಅಂತ ಹೇಳ್ತೀವಿ. ಓಕೆ, ಯೋಜಿಸುವಿಕೆಯು ಒಂದು ನಮ್ಮ ಮಾನಸಿಕ ಪ್ರಕ್ರಿಯೆಗೆ, ಮಾನಸಿಕ ಕಾರ್ಯಚಟುವಟಿಕೆಗೆ ಸಂಬಂಧಿಸಿದ್ದು ಅಂತ ಹೇಳ್ತೀವಿ. ವಿಚ್ ರಿಕ್ವೈರ್ಸ್ ಎ ಮ್ಯಾನೇಜರ್ ಟು ಥಿಂಕ್, ಇಮ್ಯಾಜ್ ಆ್ಯಂಡ್ ಜಡ್ಜ್ ಬಿಫೋರ್ ಡೂಯಿಂಗ್ ಎನಿಥಿಂಗ್. ಏನಿದು? ಯೋಜನೆ ಮಾಡೋದಕ್ಕಿಂತ ಯಾವುದೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚಿತವಾಗಿ ಅವನು ಇಮ್ಯಾಜಿನ್ ಮಾಡಬೇಕು, ಥಿಂಕ್ ಮಾಡಬೇಕು, ಆಲೋಚನೆ ಮಾಡಬೇಕು, ಅದನ್ನು ಇಮ್ಯಾಜಿನೇಷನ್ ಮಾಡಬೇಕು. ಆ್ಯಂಡ್ ದ ಜಡ್ಜ್, ಕರೆಕ್ಟಾಗಿ ಅದನ್ನು ನಿರ್ಧಾರಗಳನ್ನು ತಗೋಬೇಕು, ಜಡ್ಜ್ ಮಾಡಬೇಕು ವೈಲ್ ಡೂಯಿಂಗ್ ಎನಿಥಿಂಗ್. ಏನೇ ಕೆಲಸ ಮಾಡಿದರೂ ಇವೆಲ್ಲವನ್ನು ಮಾಡ್ಕೋ. ದೇರ್ಫೋರ್ ಇಟ್ ಈಸ್ ಕನ್ಸರ್ನ್ಡ್ ವಿತ್ ಥಿಂಕಿಂಗ್ ಟು ಅಚೀವ್, ಥಿಂಕಿಂಗ್ ಇನ್ ಅಡ್ವಾನ್ಸ್ ಟು ಡಿಸೈಡ್ ದ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ಸ್. ಇದು ಮೊದಲೇ ಆಲೋಚನೆ ಮಾಡಿ ನಂತರ ಕೆಲಸ ಕಾರ್ಯಗಳನ್ನು ಮಾಡುವುದಾಗಿರೋದ್ರಿಂದ ಫಸ್ಟ್ ಯು ಥಿಂಕ್. ಓಕೆ, ಇಟ್ಸ್ ಎನ್ ಅಡ್ವಾನ್ಸ್ ಥಿಂಕಿಂಗ್ ಇನ್ ಅಡ್ವಾನ್ಸ್ ಟು ಡಿಸೈಡ್ ದ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ಸ್. ಮುಂದೆ ಏನು ನಾವು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡುವಂಥದ್ದು ಪ್ಲಾನಿಂಗ್ ಆಗಿದೆ. ಇದು ಇಂಟೆಲೆಕ್ಚುವಲ್ ಪ್ರಾಸೆಸ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಕಂಟಿನ್ಯೂಯಸ್ ಆ್ಯಂಡ್ ನೆವರ್ ಎಂಡಿಂಗ್ ಪ್ರಾಸೆಸ್. ಇದು ನಿರಂತರ ಪ್ರಕ್ರಿಯೆ ಆಗಿದೆ. ಇದು ಇವತ್ತು ಒಂದು ಮಾಡಿ ನಾಳೆ ಮಾಡೋದಕ್ಕೆ ಬೇಡ, ಪ್ಲಾನಿಂಗ್ ಮಾಡೋದು ಬೇಡ ಅಂತ ಅನ್ನೋದಲ್ಲ. ಇಟ್ಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್ ಲೈಕ್ ಮ್ಯಾನೇಜ್ಮೆಂಟು ಕಂಟಿನ್ಯೂಯಸ್ ಪ್ರಾಸೆಸ್, ಇದೂ ಕಂಟಿನ್ಯೂಯಸ್ ಪ್ರಾಸೆಸ್ ಆಗಿರುತ್ತೆ. ಓಕೆ, ಆ್ಯಂಡ್ ವಾಟ್ ಯು ಮೀನಿಂಗ್ ಆಫ್ ಪ್ಲಾನಿಂಗ್. ಪ್ಲಾನಿಂಗ್ ಅಂದರೆ ಏನು ಅನ್ನೋದನ್ನು ಈಗ ಹೇಳ್ತೀವಿ. ಯಾವುದೇ ಒಂದು ಕಂಪನಿ ತಾನು ಪ್ಲಾನ್ ಇಲ್ಲ ಅಂದರೆ ಯಶಸ್ವಿಯಾಗಿ ಕಾರ್ಯಚಟುವಟಿಕೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಪ್ಲಾನಿಂಗ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಆಲ್ ಕೈಂಡ್ಸ್ ಆಫ್ ಮ್ಯಾನೇಜ್ಮೆಂಟ್, ವೆದರ್ ಇಟ್ ಈಸ್ ಎನ್ ಎ ಬಿಗ್ ಮ್ಯಾನೇಜ್ಮೆಂಟ್ ಆರ್ ಸ್ಮಾಲ್ ಮ್ಯಾನೇಜ್ಮೆಂಟ್, ಮೇ ಬಿ ಇಟ್ ಈಸ್ ಎನ್ ಎ ಬಿಸ್ನೆಸ್ ಆರ್ಗನೈಸೇಷನ್ಸ್ ಆರ್ ನಾನ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಆರ್ ಎವ್ರಿವೇರ್ ಇಟ್ ಮೈಟ್ ಬಿ ಅಪ್ಲೈಡ್ ಅಂತ ಹೇಳ್ತೀವಿ. ಇದು ಆರ್ಥಿಕ ಚಟುವಟಿಕೆಗಳಾಗಿರ್ಬೋದು, ಆರ್ಥಿಕೇತರ ಚಟುವಟಿಕೆಗಳಾಗಿರ್ಬೋದು, ಸಾಮಾಜಿಕ ಸಂಘಟನೆಗಳಾಗಿರ್ಬೋದು, ಆರ್ಥಿಕ ಸಂಘಟನೆಗಳಾಗಿರ್ಬೋದು, ಯಾವುದೇ ಕಂಪನಿ ಆಗಿರ್ಬೋದು, ಕಾರ್ಪೊರೇಷನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಇದು ಅನ್ವಯವಾಗುತ್ತೆ. ಇದು ಕೇವಲ ವ್ಯವಹಾರಕ್ಕೆ ಮಾತ್ರ ಸಂಬಂಧಪಟ್ಟಿದೆ ಅನ್ನೋದು ಇದು ತಪ್ಪಾಗುತ್ತೆ. ವ್ಯವಹಾರವನ್ನು ಬಿಟ್ಟು ಇನ್ನು ಇತರೆ ಕೆಲಸಗಳು, ಸೈನ್ಸಿಗೆ, medical people also they would like to plan first how to do the operations to the patients. Okay, ಪೇಷೆಂಟಿಗೆ ಹೇಗೆ ಆಪ್ರೇಷನ್ಸ್ ಮಾಡಬೇಕು ಅನ್ನೋದನ್ನು ಅವರು ಯೋಚನೆ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇಂಜಿನಿಯರಿಂಗ್ ಶುಡ್ ಬಿ ಪ್ಲಾನ್ for construction of a building and construction of roads and canals and all these things. Without proper planning, they may not be effectively construct the building or the canals or bridge or whatever the things. Okay, they should have a basic structure, that blueprint ಅಂತ ಏನು ಹೇಳ್ತೀವಲ್ಲ, ಬ್ಲೂಪ್ರಿಂಟಿನ ಆಧಾರವಾಗಿ ತಗೊಳ್ತಾರೆ. That's a planning is very essential for every, even manager, even business and even medical, all field. It's a very important planning ಅಂತ ಹೇಳ್ತೀವಿ. Okay, let us, what do you mean by planning? Planning ಅಂದರೆ ಏನು? ಪ್ಲಾನಿಂಗ್ ಈಸ್ ಎನ್ ಪ್ರೀಡಿಟರ್ಮೈನ್ಡ್ ಕೋರ್ಸ್ ಆಫ್ ಆ್ಯಕ್ಷನ್ಸ್. ನೋಡಿ, ಇದು ಮುಂಚಿತವಾಗಿ ನಿರ್ಧಾರ ಮಾಡುವ ಪ್ರೀಡಿಟರ್ಮೈನ್ಡ್ ಕೋರ್ಸ್ ಆಫ್ ಆ್ಯಕ್ಷನ್ಸ್ ವಿಚ್ ಟು ಅಚೀವ್ ದಿ ಸ್ಪೆಸಿಫಿಕ್ ಗೋಲ್ಸ್ ಆರ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಪ್ಲಾನಿಂಗ್ ಈಸ್ ಟು ಬಿ ಪ್ರೀಡಿಟರ್ಮೈನ್ಡ್ ಕೋರ್ಸ್ ಆಫ್ ಆ್ಯಕ್ಷನ್ಸ್ ಟು ಅಚೀವ್ ಎ ಸ್ಪೆಸಿಫಿಕ್ ಗೋಲ್ಸ್ ಆರ್ ಆಬ್ಜೆಕ್ಟಿವ್ಸ್. It is concerned with deciding in advance. It is concerned with what? Deciding in advance what is to be done. ಏನು ನಾವು ಮಾಡಬೇಕು, when,
what is to be done, when, where, how and by whom it is to be done. ಬೈ ಹೂಮ್ ಇಟ್ ಈಸ್ ಟು ಬಿ ಡನ್ ಅಂದರೆ ಯೋಜನೆ ನೋಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ. ಯೋಜಿಸುವಿಕೆಯು ನಿರ್ದಿಷ್ಟ ಗುರಿ ಅಥವಾ ಉದ್ದೇಶಗಳನ್ನು ಸಾಧಿಸಲು ಅಗತ್ಯವಾದ ಪೂರ್ವ ನಿರ್ಧಾರಿತ ಕಾರ್ಯವಾಗಿದೆ. ಇದು ತುಂಬ ಇಂಪಾರ್ಟೆಂಟ್. ವೈ ವಿ ಶುಡ್ ಗೋ ಫಾರ್ ದ ಪ್ಲ್ಯಾನಿಂಗ್? ಪ್ಲ್ಯಾನಿಂಗ್ ಈಸ್ ನಿರ್ದಿಷ್ಟ ಗುರಿ ಅಥವಾ ಉದ್ದೇಶಗಳು. ಯಾವುದೇ ಒಂದು ಕಂಪನಿಗೆ ಗುರಿ ಇಲ್ಲ, ಉದ್ದೇಶ ಇಲ್ಲ ಅಂದರೆ ಕಂಪನಿನೇ ಇಲ್ಲ, ಯಾವುದೇ ಸಂಸ್ಥೆನೂ ಇಲ್ಲ, ಯಾವುದೇ ವ್ಯವಹಾರ ಸಂಸ್ಥೆಗಳು ನಡೆಯೋದಿಲ್ಲ. ದೇ ಮಸ್ಟ್ ಬಿ ಹ್ಯಾವ್ ದೇರ್ ಓನ್ ಆಬ್ಜೆಕ್ಟಿವ್ಸ್ ಟು ಡೂ. ಓಕೆ, ಅವ್ರದ್ದು ಮ್ಯಾಕ್ಸಿಮಮ್ ಓನ್ ಆಬ್ಜೆಕ್ಟಿವ್ಸ್ ಇದ್ದೇ ಇರ್ತವೆ. ಆ ಉದ್ದೇಶಗಳನ್ನು ಸಾಧನೆ ಮಾಡೋದಕ್ಕಾಗಿ ಪೂರ್ವ ನಿರ್ಧರಿತ ಕಾರ್ಯಗಳು ಅದೇ ಉದ್ದೇಶ ಸಾಧನೆಗಾಗಿ ಬೇಕಾಗಿರುವಂಥ ಅಗತ್ಯವಾಗಿ ಬೇಕಾಗಿರುವಂಥ ಪೂರ್ವ ನಿರ್ಧರಿತ ಕಾರ್ಯಗಳು ಯೋಜನೆ ಮಾಡುತ್ತೆ. ಏನಾಗುತ್ತೆ ಇದು ಗುರಿ ಸಾಧನೆಗೆ? ನೋಡಿ, ಯೋಜಿಸುವಿಕೆಯು ನಿರ್ದಿಷ್ಟ ಗುರಿ ಅಥವಾ ಉದ್ದೇಶಗಳ ಸಾಧಿಸಲು ಅಗತ್ಯವಾದ ಪೂರ್ವ ನಿರ್ಧರಿತ ಕಾರ್ಯವಾಗಿದೆ. ಅಗತ್ಯವಾದ ಪೂರ್ವ ನಿರ್ಧರಿತ ಕಾರ್ಯವಾಗಿದೆ. ಜೊತೆಗೆ ಅದಷ್ಟೇ ಅಲ್ಲ, ಇದು ಏನನ್ನು ಮಾಡಬೇಕು, ಇದು ಏನನ್ನು ಇಟ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್, ಮುಂಚಿತವಾಗಿ ನಿರ್ಧಾರ ಮಾಡುತ್ತೆ. ಏನು? ವಾಟ್ ಈಸ್ ಟು ಬಿ ಡನ್, ಏನನ್ನು ಮಾಡಬೇಕು ಅನ್ನೋದನ್ನು. ಓಕೆ, ವಾಟ್ ಈಸ್ ಟು ಬಿ ಡನ್, ಎಲ್ಲಿ, ವೆನ್ ಇಟ್ ಈಸ್ ಟು ಬಿ ಡನ್. ಓಕೆ, ಯಾವಾಗ ಅದನ್ನು ಮಾಡಬೇಕು. ಆ್ಯಂಡ್ ವೇರ್, ಎಲ್ಲಿ, ಹೌ, ಹೇಗೆ, ಹೂಮ್ ಈಸ್ ಟು ಬಿ ಡನ್ ಅಂತ ಹೇಳ್ತೀವಿ. ಅಂದರೆ ಯಾರು ಏನನ್ನು ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಅದನ್ನು ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಯಾರಿಂದ ಅದನ್ನು ಮಾಡಿಸಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಕ್ಕೆ ಸಂಬಂಧಪಟ್ಟಿದೆ ಯಾವುದು ಯೋಜನೆ ಅಂತ. ಯೋಜನೆಯು ನೋಡಿ ಏನನ್ನು ಮಾಡಬೇಕು, ಯಾರು ಫಸ್ಟ್ ಏನನ್ನು ಮಾಡಬೇಕು, ವಾಟ್ ಈಸ್ ಟು ಬಿ ಡನ್, ವೆನ್, ವೇರ್, ಹೌ ಆ್ಯಂಡ್ ಹೂಮ್ ಈಸ್ ಟು ಬಿ ಡನ್ ಅಂತ. ಯಾರು ಅದನ್ನು ಮಾಡಬೇಕು ಅನ್ನೋದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದನ್ನು ಯೋಜನೆ ಅಂತ ಕರಿತೇವೆ ಅಂತ ಹೇಳ್ತೀವಿ. ಕೆಲವರು ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಹೇಳಬೇಕಾಗತ್ತೆ. ಸೊ ದೆನ್ ಇನ್ನೊಂದು ಹೇಳೋದಾದರೆ ಪ್ಲ್ಯಾನಿಂಗ್ ಈಸ್ ಎ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ಸ್. ಆ್ಯಂಡ್ ಇದು ಭವಿಷ್ಯತ್ತಿಗೆ ಸಂಬಂಧಪಟ್ಟಿದ್ದ ಪ್ರಕ್ರಿಯೆ ಆಗಿದೆ ಹೊರತು ಇದು ಪ್ರೆಸೆಂಟಿಗೂ ಮತ್ತು ಪಾಸ್ಟಿಗೂ ಸಂಬಂಧಪಟ್ಟಂಥ ಪ್ರಕ್ರಿಯೆ ಅಲ್ಲ ಅಂತ ಹೇಳ್ತೀವಿ. ಓಕೆ, ಆದರೆ ಇದರ ಡೆಫಿನೇಷನ್ಸನ್ನು ನೋಡಬೇಕಾದ್ರೆ, ಸೊ ದೆನ್ ಇದಾಯಿತು ಮುಂಚಿತವಾಗಿ ನಿರ್ಧಾರ ಮಾಡೋದು ಪ್ಲಾನಿಂಗ್ ಆದರೆ. ಡೆಫಿನೇಷನ್ಸು ಅಕಾರ್ಡಿಂಗ್ ಟು ದಿ ಕೋಂಜ್ ಓಡೊನೆಲ್ ಪ್ಲಾನಿಂಗ್ ಈಸ್ ಎ directing in advance what to do, how to do, when to do it and who is to do it. Planning deciding in advance, or it is deciding in advance what to do. Okay, it is not directing. I think it is deciding in advance, not directing. It is what is that? Planning is deciding in advance what to do, how to do, when to do it and who is to do it. Okay, ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮಾಡಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದೇ ಯೋಜನೆ ಅಂತ ಹೇಳ್ತಾರೆ ಇವರ ಪ್ರಕಾರ, ಕೋಂಚ್ ಓಡೆನೆಲ್ಲ ಅವರ ಪ್ರಕಾರ. ಇನ್ನೊಂದು ಹೇಳಬೇಕಾದ್ರೆ ಇದು ಅಷ್ಟೇ ಅಲ್ಲ, ವಾಟ್ ಟು ಡೂ ಅಂದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ವೆನ್ ಇಟ್ ಈಸ್ ಟು ಬಿ ಡನ್ ಆ್ಯಂಡ್ ಹೌ ಈಸ್ ಟು ಬಿ ಡನ್ ಅಷ್ಟಕ್ಕೆ ಸಂಬಂಧಪಟ್ಟಿಲ್ಲ ಇದು. ಇಟ್ ಈಸ್ ನಾಟ್ ಓನ್ಲಿ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ, ವೆನ್ ಟು ಡೂ ಆ್ಯಂಡ್ ಹೂ ಈಸ್ ಟು ಬಿ ಡೂ ಇಟ್. ಓಕೆ, ಯಾರು ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಯಾರು ಮಾಡಬೇಕೆನ್ನುವುದನ್ನು ನಿರ್ಧರಿತವಾಗಿ ನಿರ್ಧರಿಸೋದು ಅಷ್ಟೇ ಅಲ್ಲ, ಇದರ ಜೊತೆಗೆ ನಾವು ಎಲ್ಲಿದ್ದೇವೆ, ಪ್ಲಾನಿಂಗ್ ಈಸ್ brings the gap from where we are and where we want to go. ನೋಡಿ, ಪ್ಲಾನಿಂಗ್ brings a gap between where we are and where we want to go. ನಾವು ಎಲ್ಲಿದ್ದೇವೆ, ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ನಾವು ಎಲ್ಲಿದ್ದೇವೆ ಮತ್ತು ಎಲ್ಲಿಗೆ ಹೋಗಬೇಕು, ಇವೆರಡರ ಮಧ್ಯೆ ಇರುವ ಅಂತರವನ್ನು ಯೋಜನೆಯು ನೀಡುತ್ತದೆ. ವೇರ್ ವಿ ಆರ್, ಓಕೆ, ವೇರ್ we are, it is a gap from where we are and where we want to go. ತುಂಬ ಇಂಪಾರ್ಟೆಂಟ್ ನೋಡಿ, ನಾವು ಎಲ್ಲಿದ್ದೇವೆ, ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೇವೆ,
Now you are the second year student, you are planning to take a 98% or 95% ಪರ್ಸೆಂಟೇಜ್ ತೊಗೋಬೇಕು ಇನ್ನು ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಅಂತ ಏನಾದರೂ ಅಂದ್ಕೊಂಡ್ರೆ ಡೆಫಿನೆಟ್ಲಿ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಈಗಲಿಂದ ಏನೇನು ಡಿಸಿಷನ್ ತೊಗೋಬೇಕಾಗತ್ತೆ. ಓಕೆ, ಹೇಗೆ ನಾವು ಓದಬೇಕು, ಹೇಗೆ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿನೂ ಅಷ್ಟೇ, ಪ್ಲಾನಿಂಗ್ನಲ್ಲೂ ಅಷ್ಟೇ. ದಿಸ್ ಇಸ್ ಐ ಮೀನ್ ಗ್ಯಾಪ್ ಫ್ರಮ್ ವೇರ್ ವಿ ಆರ್. ನಾವು ಈಗ ಎಲ್ಲಿದ್ದೀವಿ, ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ವಾಂಟ್ ಟು ಬಿಕಮ್ ಎ CA ನೆಕ್ಸ್ಟ್ ಇನ್ ಫ್ಯೂಚರ್. ನಾನು CA ಮಾಡಬೇಕು ಅಂದ್ಕೊಂಡ್ರೆ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. ಈಗಲಿಂದ ನೀವು MBA ಮಾಡಬೇಕಂದ್ರೂ ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. MBA ಐ ವಾಂಟ್ ಟು ಡೂ ದಿ MBA ಇನ್ IIM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಅಲ್ಲಿ ನಾನು ಮಾಡಬೇಕು MBA ಅಂದರೆ ಈಗಲೇ ಪೂರ್ವ ನಿರ್ಧರಿತವಾಗಿ ನೀವು ಯೋಜನೆಗಳನ್ನು ಹಾಕೋಬೇಕಾಗತ್ತೆ. ಇಲ್ಲಿ ತುಂಬ ಕಾಂಪಿಟೇಟಿವ್ ಇರ್ತವೆ. CA ಮಾಡಬೇಕಾದ್ರೂ ನಾನು ಏನು ಮಾಡಬೇಕು ಅನ್ನೋದಿರಬೇಕು. MCOM ಅಥವಾ ಏನೇ ಒಂದು ಕೋರ್ಸನ್ನು ನೀವು ಚೂಸ್ ಮಾಡಬೇಕಾದ್ರೆ ಅದರಿಂದ ನಿಮಗೇನು ಬೆನಿಫಿಟ್ ಸಿಗುತ್ತೆ, ನಿನಗೆ ಅದು ಸೂಟೇಬಲ್ ಆಗುತ್ತಾ ಇಲ್ಲ, ನಿನಗೆ ಕೆಪಾಸಿಟಿಗೆ ಅದು ಆಗುತ್ತಾ ಇಲ್ಲ ಅನ್ನೋದು ನೋಡ್ಕೋಬೇಕಾಗತ್ತೆ. ಅದನ್ನೇ ಯೋಜನೆ ಅನ್ನೋದು. ನಾವೇನು ಮಾಡಬೇಕು ಅಂದ್ಕೊಂಡು ಈಗ ಎಲ್ಲಿದ್ದೀವಿ, ಈಗ ಸೆಕೆಂಡ್ ಇಯರ್ PUC ಎಲ್ಲಿದ್ದೀವಿ, ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನಾನು ಐ ಆಮ್ ಬಿಕಮ್ IAS ಆಫೀಸರ್, ಐ ಆಮ್ ಬಿಕಮ್ ಎ KS ಆಫೀಸರ್. ದೆನ್ ವಾಟ್ ಯು ಹ್ಯಾವ್ ಟು ಡೂ ಇಟ್ ನಾವ್. ಈಗೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನಿರ್ಧಾರ ಮಾಡಿ. ಈಗ ನೀವು IAS ಆಫೀಸರ್ ಆಗಬೇಕು ಅಂದರೆ ಡಿಗ್ರಿ ಮಾಡಬೇಕಾಗತ್ತೆ. ಡಿಗ್ರಿ ಮಾಡಿದ ಮೇಲೆ ನೀವು ಕೂತ್ಕೊಂಡು ಪ್ರಿಪೇರ್ ಆಗಬೇಕಾಗತ್ತೆ. ಪ್ರಿಪೇರ್ ಮಾಡೋದು ಏನೇನು ಮ್ಯಾಗ್ಝೈನ್ಸನ್ನು ತೊಗೋಬೇಕು, ಯಾರು ಗೈಡ್ಲೈನ್ಸ್ ತೊಗೋಬೇಕು, ಯಾರು IAS ಟಾಪರ್ಸ್ ಹತ್ರ ಏನಾದರೂ ಗೈಡ್ಲೈನ್ಸ್ ತೊಗೋಬೇಕಾ ಅಥವಾ ನಾವು ಕೋಚಿಂಗ್ ಸೆಂಟ್ರಿಗೆ ಹೋಗಬೇಕಾ, ಇವೆಲ್ಲವನ್ನು ನಿರ್ಧಾರ ಮಾಡಬೇಕಾಗತ್ತೆ ಟು ಅಚೀವ್ ಆ್ಯಸ್ ಯು ಆರ್ ಬಿಕಮ್ ಎ IAS ಆಫೀಸರ್. ಓಕೆ, ದಿಸ್ ಇಸ್ ದ ವೇ ವೇರ್ ವಿ ಆರ್. ನೀವು ಎಲ್ಲಿದ್ದೀರಾ, ವೇರ್ ವಿ ವಾಂಟ್ ಟು ಗೋ. ಯು ಆರ್ ಬಿಕಮ್ ಎ ನಾವು ಯು ಆರ್ ಇನ್ ಎ PUC ಆಫ್ಟರ್ 5 years ಅಥವಾ ಆಫ್ಟರ್ 7 years ಯು ಆರ್ ಬಿಕಮ್ ಎ IAS ಆಫೀಸರ್. ಓಕೆ, IAS ಆಫೀಸರ್. ದೆನ್ ಏನು ಮಾಡಬೇಕು ಅನ್ನೋದನ್ನು ಮೇಕ್ಸ್ ಎ ಪಾಸಿಬಲ್ ಫಾರ್ ಥಿಂಕಿಂಗ್ ಟು ಅಕರ್ಸ್ ವಿಚ್ ವುಡ್ ನಾಟ್ ಬಿ ಅದರ್ವೈಸ್ ಹ್ಯಾಪನ್ಡ್ ಅಂತ ಹೇಳಿ. ಓಕೆ, ಇವೆರಡರ ಮಧ್ಯೆ ಅಂತರವನ್ನು ನೀಡುತ್ತದೆ. ಬೇರೆ ರೀತಿಯಲ್ಲಿ ಆಗಿರುವ ಕೆಲಸವನ್ನು ಅದು ಆಗುವಂತೆ ಮಾಡುತ್ತದೆ. ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಆಗಲ್ಲ. ಪ್ಲಾನಿಂಗ್ ಇಲ್ಲ ಅಂದರೆ ಬೇರೆ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಹೋದಾಗ, ಪ್ಲಾನಿಂಗ್ ವಿತೌಟ್ ಪ್ಲಾನಿಂಗ್ ಇದ್ದಾಗ ನಾವು ಹೇಗೆ ಹೋಗ್ತೀವಿ ಮಾಡಲಿಕ್ಕೆ ಕೆಲಸ, ಆವಾಗ ಆಗೋದಿಲ್ಲ. ಆದರೆ ಪ್ಲಾನಿಂಗ್ ಮಾಡಿದ್ರೆ ಅದು ಡೆಫಿನೆಟ್ ಆಗಿ ಆಗುತ್ತೆ ಅಂತ. ಪ್ಲಾನಿಂಗ್ ಕರೆಕ್ಟಾಗಿ ಪ್ಲಾನಿಂಗ್ ಇದ್ದರೆ ಯು ಕ್ಯಾನ್ ಗೋಯಿಂಗ್ ಟು ಡೂ ಇಟ್ ಆಲ್ ದಿಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ದ ಡೆಫಿನೇಷನ್ಸ್ ಆಫ್ conjugal and there are many other people also define like the planning is ಲೂಯಿಸ್ ಅಲೆನ್ ಅಂತ ಹೇಳ್ತಾರೆ. ಈಸ್ ಆಲ್ಸೋ ಸೆಟ್ ದಟ್ ಪ್ಲಾನಿಂಗ್ ಇಲ್ಲಿ ಬರೋಕ್ಕಾಗಲ್ಲ, ಅದಕ್ಕಾಗಿ ನೀವು ನೋಡ್ಕೊಳ್ಬೇಕಿದ್ರೆ the planning involves a development of forecast, objectives, policies, programs, procedures, schedule and budget. ಲೂಯಿಸ್ ಅಲೆನ್ ರವರ ಪ್ರಕಾರ ಯೋಜಿಸುವಿಕೆಯು ಮುಂದಾಲೋಚನೆ, ಉದ್ದೇಶಗಳು, ನೀತಿ, ಕಾರ್ಯಕ್ರಮಗಳು, ಕಾರ್ಯವಿಧಾನಗಳು, ಕಾರ್ಯವಿವರಗಳು ಮತ್ತು ಬಡ್ಜೆಟುಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಒಳಗೊಂಡಿದೆ ಅಂತ ಹೇಳ್ತೀವಿ. It is involved in a development of forecast, objectives, policy, programs, procedures, schedules and a budget. ಲೂಯಿಸ್ ಅಲೆನ್ ಅವರ ಪ್ರಕಾರ ಯೋಜಿಸುವಿಕೆಯು ಮುಂದಾಲೋಚನೆ, ಉದ್ದೇಶಗಳು, ನೀತಿ, ಕಾರ್ಯಕ್ರಮ, ಕಾರ್ಯವಿಧಾನ, ಕಾರ್ಯವಿವರ ಮತ್ತು ಬಡ್ಜೆಟುಗಳನ್ನು ಅಭಿವೃದ್ಧಿಪಡಿಸುವುದನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. From the above definitions we came to know here, it's a clear that ಈ ಮೇಲಿಂದ ಡೆಫಿನೇಷನ್ಸಿಂದ ನಮಗೇನು ಗೊತ್ತಾಗಿದೆ, ಇಟ್ಸ್ ಕ್ಲಿಯರ್ ದಟ್ ದ ಪ್ಲಾನಿಂಗ್ ಈಸ್ ಕನ್ಸರ್ನ್ಡ್ ವಿತ್ ದ ಡಿಟರ್ಮಿನೇಷನ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಆರ್ಗನೈಜೇಷನ್ಸ್. ಓಕೆ, ಇದು ಏನು ಒಂದು ಸಂಸ್ಥೆಯ ಉದ್ದೇಶಗಳನ್ನು ನಿರ್ಧಾರ ಮಾಡೋದಕ್ಕೆ ಸಂಬಂಧಪಟ್ಟಿದೆ. ಯಾವುದು ಇದು ಯೋಜಿಸುವಿಕೆ ಈಸ್ ಕನ್ಸರ್ನ್ಡ್ ವಿತ್ ಡಿಟರ್ಮಿನೇಷನ್ ಆಫ್ ಆಬ್ಜೆಕ್ಟಿವ್ಸ್ ಆಫ್ ದಿ ಆರ್ಗನೈಜೇಷನ್ಸ್. ಓಕೆ, ಉದ್ದೇಶಗಳನ್ನು ನಿರ್ಧರಿಸುವುದಕ್ಕೆ ಸಂಬಂಧಪಟ್ಟಿದೆ. ಯೋಜನೆಯು ಸಂಸ್ಥೆಯೊಂದರ ಉದ್ದೇಶಗಳನ್ನು ನಿರ್ಧರಿಸುವುದು ಮತ್ತು ಫಾರ್ಮುಲೇಟಿಂಗ್ ದ ಸ್ಟ್ರಾಟಜಿ, ಪಾಲಿಸಿ, ಪ್ರೊಸೀಜರ್ಸ್, ರೂಲ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಮತ್ತು ಉದ್ದೇಶಗಳನ್ನು ಸಾಧಿಸಲು ಅಗತ್ಯವಾದ ಕಾರ್ಯತಂತ್ರಗಳು, ನೀತಿ, ಕಾರ್ಯಕ್ರಮಗಳು, ನಿಯಮಗಳು, ಕಾರ್ಯಕ್ರಮಗಳನ್ನು ರೂಪಿಸುವುದಕ್ಕೆ ಸಂಬಂಧಪಟ್ಟಿದೆ. Accomplishing the objectives of the organizations, they are formulating the policies, procedures, rules and programs and strategy. In short, it is blueprint for future course of actions. ಅಂದರೆ ಇದು ಶಾರ್ಟ್ ಆಗಿ ಹೇಳೋದಾದ್ರೆ ಇದು ಬ್ಲೂ ಪ್ರಿಂಟ್ ಇದ್ದಂಗೆ ಅಂತ ಹೇಳ್ತೀವಿ. ಓಕೆ, ಮುಂದೆ ನಾವೇನು ಮಾಡಬೇಕು ಅನ್ನೋದನ್ನು ಇದು ಈಗಲಿಂದ ಹೇಳ್ಕೊಡುತ್ತೆ. ವಾಟ್ ವಿ ಹ್ಯಾವ್ ಟು ಡೂ ಇಟ್ ಅಂತ. ಈಗ ನೋಡಿ, ನಾವು ಕ್ವಶನ್ ಪೇಪರ್ ಮಾಡಬೇಕಾದ್ರೂ ನಾವು ಪ್ಲ್ಯಾನ್ ಮಾಡ್ತೀವಿ, ಬ್ಲೂ ಪ್ರಿಂಟ್ ಮಾಡಿನೇ ಕ್ವಶನ್ ಪೇಪರ್ ಮಾಡ್ತೀವಿ.
ಆ್ಯಸ್ ಎ ಲೆಕ್ಚರರ್ಸ್. 1 ಮಾರ್ಕ್ಸ್ ಕ್ವಶನ್ ಎಷ್ಟು ಕೊಡಬೇಕು, 2 ಮಾರ್ಕ್ಸ್ ಕ್ವಶನ್ ಹೆಂಗೆ ಕೊಡಬೇಕು, 5 ಮಾರ್ಕ್ಸ್ ಕ್ವಶನ್ಸ್ ಅಥವಾ 6 ಮಾರ್ಕ್ಸ್ ಕ್ವಶನ್ ಹೆಂಗೆ ಕೊಡಬೇಕು, 5 ಮಾರ್ಕ್ಸ್, 4 ಮಾರ್ಕ್ಸ್, 8 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಹೆಂಗೆ ಕೊಡಬೇಕು, 12 ಮಾರ್ಕ್ಸ್ ಹೆಂಗೆ ಕೊಡಬೇಕು ಅನ್ನೋದನ್ನು ಫಸ್ಟು ವಿ ಶುಡ್ ಪ್ಲ್ಯಾನ್ ಅವರ್ ಸೆಲ್ಫ್ ಓನ್ಲಿ. ದಟ್ ಟು ಬಿ ಯಾವ್ಯಾವ ಚಾಪ್ಟರ್ನಲ್ಲಿ ಎಂತೆಂಥ ಕ್ವಶನ್ಸನ್ನು ಕೊಡಬೇಕು ಅಂತ ನಾವು ಬ್ಲೂ ಪ್ರಿಂಟ್ ಮಾಡಿಕೊಂಡ್ರೆ ನಾವು ಮುಂದೆ ನಿಮಗೆ ಕ್ವಶನ್ಸನ್ನು ಕೇಳೋದಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣಕ್ಕಾಗಿ ಪ್ಲಾನಿಂಗ್ ಇಲ್ಲ ಅಂದರೆ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎವ್ರಿ ಡೇ ವಿ ರಿಕ್ವೈರ್ ಮ್ಯಾಕ್ಸಿಮಮ್ ಪ್ಲ್ಯಾನ್ಸ್ ಅಂತ ಹೇಳ್ತೀವಿ. ಓಕೆ, ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೆಯೋದಕ್ಕೆ ಪ್ಲಾನಿಂಗ್ ಈಸ್ ವೆರಿ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಆರ್ ದಿ ಫೀಚರ್ಸ್ ಆಫ್ ಪ್ಲಾನಿಂಗ್ ಹಿಯರ್? ಫೀಚರ್ಸ್ ಆಫ್ ಪ್ಲಾನಿಂಗ್ ಅಂತ ಅಂದ್ಕೊಂಡಾಗ ದೇರ್ ಆರ್ ಮೆನಿ ಫೀಚರ್ಸ್ ವಿ ಆರ್ ಫೋಕಸಿಂಗ್ ಆನ್ ದಿ ಪ್ಲಾನಿಂಗ್ ಅಂತ ಹೇಳ್ತೀವಿ. ಓಕೆ, ಇದು ಮೀನಿಂಗ್ ಆ್ಯಂಡ್ ಫೀಚರ್ಸ್ ಆ್ಯಂಡ್ ಡೆಫಿನೇಷನ್ಸ್ ಆಯಿತು. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಗಿದೆ. ಈಗ ಫೀಚರ್ಸ್ ಆಫ್ ಪ್ಲಾನಿಂಗ್. ಪ್ಲಾನಿಂಗ್ ಈಸ್ ಎ ಫೋಕಸ್ ಆನ್ ಅಚೀವಿಂಗ್ ದಿ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಅಂದರೆ ಯೋಜಿಸುವಿಕೆಯು ಉದ್ದೇಶಗಳ ಸಾಧನೆ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಯೋಜನೆ ಮಾಡೋದೇ ಉದ್ದೇಶಗಳ ಸಾಧನೆಗಾಗಿಯೇ ಹೊರತು ಸುಮ್ಮನೆ ನಾವು ಯೋಚನೆ ಮಾಡೋದಿಲ್ಲ. ವಿ ಶುಡ್ ನಾಟ್ ಪ್ಲಾನಿಂಗ್ ಫಾರ್ ನಥಿಂಗ್, ವಿ ಪ್ಲಾನ್ ಫಾರ್ ಸಮಥಿಂಗ್. ಓಕೆ, ನಾವು ಪ್ಲಾನಿಂಗ್ ಫಾರ್ ನಥಿಂಗ್ ಅಲ್ಲ, ಪ್ಲಾನ್ ಫಾರ್ ಸಮಥಿಂಗ್. ಸಮಥಿಂಗ್ ಈಸ್ ವಾಟ್? ಸಮಥಿಂಗ್ ಈಸ್ ಅನ್ ಅಬ್ಜೆಕ್ಟಿವ್ಸ್ ಆಫ್ ದಿ ಆರ್ಗನೈಸೇಷನ್ಸ್. ಏನಾದರೂ ಒಂದು ಮಾಡೋದಕ್ಕೆ ಸ್ಪೆಸಿಫಿಕ್ ಗೋಲ್ಸ್ ಆರ್ ಸೆಟ್ ಔಟ್ in the plan along with the activities to be undertaken to achieve the plans. ಕೆಲವೊಂದು ಪ್ಲಾನ್ಸನ್ನು everyone organization they has their own objectives, right? Everyone individual organizations, even it is in a social or economical organizations or whatever the organizations, they must be have their own planning. Society also they has a own objectives, and to achieve that objectives of the organizations, ಉದ್ದೇಶಗಳನ್ನು ಈಡೇರಿಸಬೇಕಾದ್ರೆ to achieve the objectives of organizations, we must be focus on planning. ನಾವು ಪ್ಲಾನಿಂಗ್ ಯೋಚನೆ ಇರಲೇಬೇಕಾಗತ್ತೆ. ಪ್ಲಾನಿಂಗ್ ಹ್ಯಾಸ್ planning has no meaning unless it is continuous to achieve the predetermined ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ಉದ್ದೇಶಗಳನ್ನು ಈಡೇರಿಸೋದಕ್ಕೆ ಪ್ಲಾನಿಂಗ್ ಆಗಲಿಲ್ಲ ಅಂದರೆ, ಪ್ಲಾನಿಂಗ್ ಅದು ಹೆಲ್ಪ್ ಮಾಡಲಿಲ್ಲ ಅಂದರೆ ಅದು ಪ್ಲಾನಿಂಗ್ ಮಾಡಿದ್ದಾದರೂ ಏನು ಪ್ರಯೋಜನ? ಆ ಕಾರಣಕ್ಕಾಗಿ ಪ್ಲಾನಿಂಗು ನಿಮಗೆ ಕಂಪಲ್ಸರಿಯಾಗಿ ಬೇಕು. ಯಾವುದಕ್ಕೆ? ಉದ್ದೇಶಕ್ಕೆ. ನೋಡಿ, ಮೆಡಿಕಲ್ ಪೀಪಲ್ ದೇ ಪ್ಲಾನ್ ಟು ಹೌ ಟು ಡೂ ದಿ ಆಪ್ರೇಷನ್ಸ್ ಅಂತ ಆಗಲೇ ಹೇಳಿದ್ದೀನಿ. ಆಬ್ಜೆಕ್ಟಿವ್ಸ್ ಏನು? ಟು ಸಕ್ಸಸ್ಫುಲಿ ಡನ್ ದಿ ಆಪ್ರೇಷನ್ಸ್. ಅದಕ್ಕೇನು ಪ್ಲ್ಯಾನ್ ಮಾಡಬೇಕು? ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಇಂಜಿನಿಯರ್ ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ನಾವು ಬಿಸ್ನೆಸ್ ಮ್ಯಾನ್ ಹೌ ಟು ಬಿ ಮೇಕ್ ದ ಪ್ರಾಫಿಟ್ ಅಂತ, ಲಾಭ ಗಳಿಸೋದು ಹೇಗೆ ಅಂತ, ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ತೀವಿ. ವಿತೌಟ್ ದಿ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಫಿಟ್ ನೋ ಒನ್ ಆರ್ಗನೈಸೇಷನ್ಸ್ ಮೇ ಬಿ ರನ್ ಸಕ್ಸಸ್ಫುಲಿ ಅಂತ. ಓಕೆ, ಅದಕ್ಕೆ ಹೇಗೆ ಲಾಭ ಗಳಿಸ್ಕೋಬೇಕು, ಏನೇನು ಉತ್ಪಾದನೆ ಮಾಡಬೇಕು, ಹೌ ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್, ಇವೆಲ್ಲ ದಟ್ ಈಸ್ ಈಚ್ ಆ್ಯಂಡ್ ಎವ್ರಿ ಆರ್ಗನೈಸೇಷನ್ಸ್ ಇನ್ ಆಲ್ ಓವರ್ ದಿ ವರ್ಲ್ಡ್ ದೇ ಹ್ಯಾವ್ ಎ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್. ದಟ್ ಆಬ್ಜೆಕ್ಟಿವ್ಸ್ ಮೈಟ್ ಬಿ ಅಚೀವ್ಡ್ ಥ್ರೂ ಓನ್ಲಿ ದ ಪ್ರಾಪರ್ ಪ್ಲಾನಿಂಗ್. ಎಲ್ಲ ಪ್ರಪಂಚದಲ್ಲಿ ಎಲ್ಲ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಂದು ಸಂಘ ಸಂಸ್ಥೆಗಳ ಉದ್ದೇಶ ತಮ್ಮ ಉದ್ದೇಶಗಳನ್ನು ಈಡೇರಿಸೋದಕ್ಕಾಗಿ ಯೋಜನೆಯು ಖಂಡಿತವಾಗಿ ಬೇಕಾಗತ್ತೆ ಅಂತ ಹೇಳ್ತೀವಿ. ಪ್ಲಾನಿಂಗ್ ಈಸ್ ಎನ್ ಪ್ರೈಮರಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಹೌದು, ಪ್ಲಾನಿಂಗ್ ಈಸ್ ಎನ್ ಪ್ರೈಮರಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಯಾಕೆ ಅಂದರೆ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಮೈಟ್ ಬಿ ಫಾಲೋ ದಿ ಪ್ಲಾನಿಂಗ್ಸ್ ಅಂತ. ಪ್ಲಾನಿಂಗ್ ಆದಮೇಲೆ ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಷನ್ಸ್ ಆ್ಯಂಡ್ ಕಂಟ್ರೋಲಿಂಗ್ ಆಗೋದು. ಪ್ಲಾನಿಂಗೇ ಇಲ್ಲ ಅಂದರೆ ನೋ ವ್ಯಾಲ್ಯೂ ಫಾರ್ ಆರ್ಗನೈಸಿಂಗ್, ನೋ ವ್ಯಾಲ್ಯೂ ಫಾರ್ ಸ್ಟಾಫಿಂಗ್, ನೋ ವ್ಯಾಲ್ಯೂ ಫಾರ್ ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಯಾವುದೇ ಯೋಜನೆಯೇ ಇಲ್ಲ ಅಂದರೆ ಸಂಘಟನೆ ಎಲ್ಲಿಂದ ಬಂತು? ಸಿಬ್ಬಂದಿ ನೇಮಕಾತಿ ಆಗೋದಿಲ್ಲ. ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆ, ಇತರೆ ಕಾರ್ಯಗಳು ಅದು ಪರಿಣಾಮಕಾರಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯೋಜನೆಯಿಂದನೇ ಇದರೇ ಕಾರ್ಯಗಳು ಅಂತ. ಅದಕ್ಕೆ ಪ್ಲಾನಿಂಗ್ ಈಸ್ ಎನ್ ಫಸ್ಟ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿರ್ವಹಣೆಯ ಮೊಟ್ಟ ಮೊದಲ ಕಾರ್ಯ ಯಾವುದು? ಯೋಜಿಸುವಿಕೆ. ಪ್ಲಾನಿಂಗ್ ಪ್ರೊವೈಡ್ ದ ಬೇಸ್ ಫಾರ್ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇತರೆ ಕಾರ್ಯಗಳಿಗೆ ಇದು ಬೇಸ್ ಇದ್ದಂಗೆ, ಇದು ಬುನಾದಿ ಇದ್ದಂಗೆ. ಯಾವುದು? ಪ್ಲಾನಿಂಗ್. ಪ್ಲಾನಿಂಗ್ ಇಲ್ಲ ಅಂದರೆ ದ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಲೈಕ್ ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಮೇ ನಾಟ್ ಬಿ ಹ್ಯಾಪನ್ಡ್ ಅಂತ ಹೇಳ್ತೀವಿ. ಅವೆಲ್ಲ ಆಗೋದಿಲ್ಲ. ಅದರ್ ಫಂಕ್ಷನ್ಸ್ ಆರ್ ಪರ್ಫಾರ್ಮ್ಡ್ ವಿತಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಪ್ಲಾನಿಂಗ್ ಡ್ರಾನ್. ಓಕೆ, ದ ವೇರಿಯಸ್ ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಆರ್ ಇಂಟಿಗ್ರೇಟೆಡ್ ಆ್ಯಂಡ್ ಈಕ್ವಲ್ ಇಂಪಾರ್ಟೆನ್ಸ್. ಎಲ್ಲ ನಿರ್ವಹಣೆ ಎಲ್ಲ ಕಾರ್ಯಗಳು ಸಹ ಅದು ತನ್ನದೇ ಆದಂಥ ಮಹತ್ವವನ್ನು ಹೊಂದಿದೆ. ಪ್ಲಾನಿಂಗು, ಆರ್ಗನೈಸಿಂಗು, ಡೈರೆಕ್ಟಿಂಗು, ಸ್ಟಾಫಿಂಗು ಇವೆಲ್ಲ ತಮ್ಮದೇ ಆದಂಥ ಮಹತ್ವವನ್ನು ಹೊಂದಿದೆ. ಅದಕ್ಕಾಗಿ ಪ್ಲಾನಿಂಗು ಅವಕ್ಕೆಲ್ಲದಕ್ಕಿಂತ ಮುಂಚೂಣಿಯಲ್ಲಿದೆ. ಫಸ್ಟ್ ಸ್ಟೆಪ್ ಈಸ್ ದ ಪ್ಲಾನ್, ಸೆಕೆಂಡ್ ಸ್ಟೆಪ್ ಆರ್ಗನೈಸಿಂಗ್, ಥರ್ಡ್ ಸ್ಟೆಪ್ ಸ್ಟಾಫಿಂಗ್, ಫೋರ್ತ್ ಸ್ಟೆಪ್ ಡೈರೆಕ್ಟಿಂಗ್, ಫಿಫ್ತ್ ಸ್ಟೆಪ್ ಕಂಟ್ರೋಲಿಂಗ್. ಈ ಥರ ನಾವು ಒಂಥರ ಫಂಕ್ಷನ್ಸನ್ನು ನಾವು ಡಿವೈಡ್ ಒಂದೊಂದಕ್ಕೂ ಒಂದು ಮತ್ತೆ ಒಂದು ಬಿಟ್ಟರೆ ಒಂದಿಲ್ಲ.
ಓಕೆ, ಈಗ ಪ್ಲಾನಿಂಗ್ ಇಲ್ಲ ಅಂದರೆ ಆರ್ಗನೈಸಿಂಗ್ ಇಲ್ಲ. ಆರ್ಗನೈಸಿಂಗ್ ಇಲ್ಲ ಅಂದರೆ ಏನು ಪ್ಲ್ಯಾನ್ ಮಾಡ್ತೀಯಾ ನೀನು, ಅದು ಗೊತ್ತಾಗ್ಬಿಡುತ್ತೆ. ಸೊ ಎವ್ರಿ ಒನ್ ಆರ್ ಗೇನಿಂಗ್ ದೇರ್ ಓನ್ ಇಂಪಾರ್ಟೆನ್ಸ್. ದ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಆರ್ ಗೋಯಿಂಗ್ ಟು ಬಿ ಗೇನ್ ದೇರ್ ಓನ್ ಇಂಪಾರ್ಟೆನ್ಸ್, ಈಕ್ವಲ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ದ ಪ್ಲಾನಿಂಗ್ ಈಸ್ ಎನ್ ಎ ಪರ್ವಸಿವ್ ಅಂತ. ಯೋಜಿಸುವಿಕೆಯು ಸರ್ವವ್ಯಾಪ್ತಿಯಾಗಿದೆ, ಪರ್ವಸಿವ್ ಅಂತ. ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಪರ್ವಸಿವ್, ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಕಂಟಿನ್ಯೂಸ್ ಪ್ರಾಸೆಸ್. ಓಕೆ, ಆ್ಯಂಡ್ ಮ್ಯಾನೇಜ್ಮೆಂಟಲ್ ಡಿಸಿಷನ್ ಮೇಕಿಂಗ್ ಇವೆಲ್ಲ ಕೆಲವೊಂದು ಇದಿದಾವಲ್ಲ, ಅವು ಸೇಮ್ ಬರ್ತಾವೆ ಅಂತ. ಪರ್ವಸಿವ್ ಅಂದರೆ ಏನು ಅಂದರೆ ಸರ್ವವ್ಯಾಪ್ತಿಯಾಗಿದೆ, ಯೋಜಿಸುವಿಕೆಯು ಸರ್ವವ್ಯಾಪ್ತಿಯಾಗಿದೆ ಅಂತ ಹೇಳ್ತೀವಿ. ಇಟ್ಸ್ ರಿಕ್ವೈರ್ಡ್ ದ ಆಲ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್, ಮಿಡ್ ಲೆವೆಲ್ ಆ್ಯಂಡ್ ಲೋ ಲೆವೆಲ್ ಆ್ಯಂಡ್ ಆಲ್ ದ ಡಿಪಾರ್ಟ್ಮೆಂಟ್ಸ್, ಎಲ್ಲ ಡಿಪಾರ್ಟ್ಮೆಂಟ್ಸು ಯೋಜನೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಆರ್ ದರ್ ಇಸ್ ಮೇ ಬಿ HR ಡಿಪಾರ್ಟ್ಮೆಂಟ್, ಎವ್ರಿ ಡಿಪಾರ್ಟ್ಮೆಂಟ್ ದೇ ನೀಡ್ ದ ಪ್ಲಾನಿಂಗ್. How to use the financial department, how to increase the sales, that is a marketing department, planning, and how to take the materials and purchase the materials and all, that is a purchase department planning, and how to utilize the finance, that is a financial department. Everyone are like this. And how to use effective use of the human resources, that is the functions of HR department. ಹೇಗೆ ನಾವು ಮಾನವ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ಅದು ಏನು HR ಡಿಪಾರ್ಟ್ಮೆಂಟಿನ ಕಾರ್ಯವಾಗಿರುತ್ತೆ. ಹೀಗೆ ಪ್ರತಿಯೊಂದು ಪರ್ವಸಿವ್ ಆಗಿರುತ್ತೆ. ಇದು ಇಟ್ ಈಸ್ ನಾಟ್ ಓನ್ಲಿ ಎಕ್ಸ್ಕ್ಲೂಸಿವ್ ದ ಟಾಪ್ ದ ಫಂಕ್ಷನ್ಸ್ ಆಫ್ ಟಾಪ್ ಮ್ಯಾನೇಜ್ಮೆಂಟ್. ಇದು ಕೇವಲ ಟಾಪ್ ಮ್ಯಾನೇಜ್ಮೆಂಟಿಗೆ ಅಷ್ಟೇ ಅಲ್ಲ, ಇದು ಎಲ್ಲ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಮೇ ಬಿ ಎ ಟಾಪ್ ಲೆವೆಲ್, ಮಿಡ್ ಲೆವೆಲ್, ಟಾಪ್ ಲೆವೆಲ್, ಮಿಡ್ ಲೆವೆಲ್ ಆ್ಯಂಡ್ ಲೋ ಲೆವೆಲ್, ಎಲ್ಲ ಲೆವೆಲಿಗೂ ಇದು ಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ಇಸ್ ಎನ್ ಎ ಪರ್ವಸಿವ್, ಸರ್ವವ್ಯಾಪ್ತಿಯಾಗಿದೆ. ಇಟ್ ಈಸ್ ನಾಟ್ ಓನ್ಲಿ in India, it's all over the world. And every field also, it's not only concerned with business, it also concerned with science, it's concerned with engineering, it might be applied with every field of the the society is going to be engaged in some activities ಅಂತ. ಓಕೆ, ಎಲ್ಲೆಲ್ಲಿ ನಾವು ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ ಅಲ್ಲೆಲ್ಲ ಕಂಟಿನ್ಯೂಸ್ ಆಗಿ ಯಾವುದು ನಿರ್ವಹಣೆ, ಯೋಜಿಸುವಿಕೆ ಕಂಪಲ್ಸರಿಯಾಗಿ ಬೇಕು ಅನ್ನೋದನ್ನು ಹೇಳ್ತೀವಿ. ಪ್ಲಾನಿಂಗ್ ಇಸ್ ಎನ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಇಟ್ ಈಸ್ ಎನ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಇದು ನಿರಂತರ ಪ್ರಕ್ರಿಯೆ ಆಗಿದೆ. ಪ್ಲಾನಿಂಗ್ ಆರ್ ಪ್ರೀ ಡಿಟರ್ಮೈನ್ಡ್ ಫಾರ್ ದ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಎ ಟೈಮ್ ಅಂತ ಹೇಳ್ತೀವಿ. ಇನ್ ಎ ಮಂತ್ ಆರ್ ಕ್ವಾರ್ಟರ್ ಆರ್ 6 months ಆರ್ ಇಯರ್ಲಿ, ಎಷ್ಟು ಮಂತಿಗೆ, ಈಗ ಒಂದು ಬಿಲ್ಡಿಂಗ್ ಎಷ್ಟು ಮಂತಲ್ಲಿ ಕಟ್ಟಬೇಕು, ಯಾವುದೋ ಒಂದು ಬುಕ್ಕ ಬರೆಯೋದು ಅಂದ್ಕೊಳ್ಳಿ, ಎಷ್ಟು ಮಂತಲ್ಲಿ ಬರೀಬೇಕು, ಎಷ್ಟು ದಿನಗಳಲ್ಲಿ ಬರೀಬೇಕು, ಈಗ ಯಾವುದೋ ಒಂದು ಕೆಲಸ ಮಾಡಬೇಕು, ಇದು ಎಷ್ಟು ಟೈಮಲ್ಲಿ ಕೆಲಸ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕಂಟಿನ್ಯೂಸ್ ಪ್ರಾಸೆಸ್ ಆಗಿರುತ್ತೆ. ಆ್ಯಂಡ್ ಇಟ್ಸ್ ಇಯರ್ಲಿ ಅಟ್ ದಿ ಎಂಡ್ ಆಫ್ ದಿ ಪೀರಿಯಡ್ ವೇರ್ ದೆರ್ ಈಸ್ ಎ ನೀಡ್ ಟು ಫಾರ್ ಎ ವ್ಯೂ ಫೇವರ್ ಆಫ್ ಪ್ಲಾನ್ ಆಗಿರಬೇಕು. ಇಟ್ ಮೀನ್ಸ್ ದಟ್ ದ ಪ್ಲಾನಿಂಗ್ ಈಸ್ ಫ್ರೇಮ್, ಇಟ್ ಈಸ್ ಟು ಬಿ ಇಂಪ್ಲಿಮೆಂಟೆಡ್ ಆ್ಯಂಡ್ ಫಾಲೋಡ್ ಬೈ ದಿ ಅದರ್ ಆ್ಯಂಡ್ ಪ್ಲಾನ್ ಸೋ ಆನ್ ಅಂದರೆ ಇಟ್ ಈಸ್ ಪ್ರಿಪೇರ್ ಫಾರ್ ದಿ ಫ್ಯೂಚರ್ಸ್ ಆಗಿರಬೇಕು. ಓಕೆ, ಸರಿ, ಇಟ್ ಈಸ್ ಕಂಟಿನ್ಯೂಸ್ ಪ್ರಾಸೆಸ್, ಇಸ್ ನೆವರ್ ಎಂಡಿಂಗ್ ಪ್ರಾಸೆಸ್ ಅಂತ ಹೇಳ್ತೀವಿ. ಇದು ನಿರಂತರ ಪ್ರಕ್ರಿಯೆ ಆಗಿದೆ. ಇದು ಒಂದು ದಿವಸ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಡೇ ಇಲ್ಲ ಅಂತಲ್ಲ. ಇಟ್ಸ್ ನಾಟ್ ಒನ್ ಡೇ ಪ್ಲ್ಯಾನ್, ಇಟ್ಸ್ ಅ ಕಂಟಿನ್ಯೂಸ್ ಪ್ಲ್ಯಾನ್ಸ್. ಇಫ್ ಯು ಆರ್ ಎಂಗೇಜಿಂಗ್ the production activities or whatever the activities you are engaging in your organizations, it might be continually runs. So that is the reason we can say that is an indefinite period of time. Business concept ಅಲ್ಲಿ ಹೇಳುತ್ತೆ, ಬಿಸ್ನೆಸ್ ಪೀರಿಯಡ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಓಕೆ, ಪೀರಿಯಡ್ ಕಾನ್ಸೆಪ್ಟಲ್ಲಿ, ಅಕೌಂಟಿಂಗ್ ಕಾನ್ಸೆಪ್ಟಲ್ಲಿ ಹೇಳುತ್ತೆ. ಕಾನ್ಸೆಪ್ಟ್ನಲ್ಲಿ ಪೀರಿಯಡ್ ಕಾನ್ಸೆಪ್ಟ್ ಅಂತ ಬಂದಾಗ ಅಲ್ಲಿ ಹೇಳ್ತೇವೆ ಬಿಸ್ನೆಸ್ ಕ್ಯಾನ್ ಬಿ ರನ್ ಫಾರ್ ಇಂಡೆಫಿನೆಟ್ ಪೀರಿಯಡ್ ಆಫ್ ಟೈಮ್ ಅಂತ. ಬಿಸ್ನೆಸ್ ಕ್ಯಾನ್ ಬಿ ರನ್ ಫಾರ್ ಇಂಡೆಫಿನೆಟ್ ಪೀರಿಯಡ್ ಆಫ್ ಟೈಮ್ ಅಂದಾಗ ದ ಪ್ಲಾನಿಂಗ್ ಆಲ್ಸೋ ಗೋಯಿಂಗ್ ಟು ಬಿ ಅಂಡರ್ಟೇಕ್ ಇಂಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಅಂತ ಹೇಳ್ತೀವಿ. ಇದು ನಿರಂತರ ಪ್ರಕ್ರಿಯೆ ಆಗಿರುತ್ತೆ ಅಂತ ಹೇಳ್ತೀವಿ. ದೆನ್ ಪ್ಲಾನಿಂಗ್ ಫಿಫ್ತ್ ಒನ್ ಫೀಚರ್. ಇದು ಫೀಚರಿಸ್ಟಿಕ್ಕಿಗೆ, ಇದು ಸಂಬಂಧಪಟ್ಟಿದ್ದು ಕೇವಲ ಫೀಚರಿಗೆ ಸಂಬಂಧಪಟ್ಟಿದೆ ಹೊರತು ಇದು ಈಗಿನ ಭವಿಷ್ಯತ್ತಿಗೆ ಸಂಬಂಧಪಟ್ಟಿದೆ ಹೊರತು ಇಟ್ ಇಸ್ ನಾಟ್ ಕನ್ಸರ್ನ್ಡ್ ವಿತ್ ದಿ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಇದು ಪಾಸ್ಟಿಗೂ ಮತ್ತು ಪ್ರೆಸೆಂಟಿಗೆ ಸಂಬಂಧಪಟ್ಟಿಲ್ಲ. ಈಗ ಹಿಸ್ಟ್ರಿ ನೋಡಿ, ಇಟ್ ಈಸ್ ನಾಟ್ ಕನ್ಸರ್ನ್ಡ್ ವಿತ್ ಫೀಚರ್ಸ್. ಹಿಸ್ಟ್ರಿ ಅನ್ನೋ ಸಬ್ಜೆಕ್ಟು ಅದು ದಟ್ ಈಸ್ ನಾಟ್ ಕನ್ಸರ್ನ್ಡ್ ವಿತ್ ದಿ ಫೀಚರ್ಸ್, ಇಟ್ಸ್ ಕನ್ಸರ್ನ್ಡ್ ವಿತ್ ದಿ ಪಾಸ್ಟ್ ಓನ್ಲಿ. ಪಾಸ್ಟ್ ಅಂದರೆ ಹಿಂದಿನ ರಾಜರುಗಳ ಬಗ್ಗೆ ಧ್ಯಾನ ಮಾಡುವಂಥದ್ದು. ಅವ್ರೇನು ಸಾಧನೆ ಮಾಡಿದರು, ಅವ್ರೇನು ಯುದ್ಧ ಮಾಡಿದರು, ಹೆಂಗೆ ಗೆದ್ದು ಬಂದರು, ಹೇಗೆ ಸಂಸ್ಕೃತಿಯನ್ನು ಅವನ್ನೆಲ್ಲ ಕಾಪಾಡಿದರು ಅನ್ನೋದ್ರ ಬಗ್ಗೆ. ಆದರೆ ನಮ್ಮದು ಅದು ಪಾಸ್ಟಿಗೆ ಸಂಬಂಧ, ಇಟ್ಸ್ ಎ ಸ್ಟಡಿ ಆಫ್ ಪಾಸ್ಟ್ ಈವೆಂಟ್ಸ್. ಬಟ್ ಪ್ಲಾನಿಂಗ್ ಈಸ್ ಎನ್ ಎ ಸ್ಟಡಿ ಆಫ್ ಫ್ಯೂಚರ್ ಈವೆಂಟ್ಸ್ ಅಂತ ಹೇಳ್ತೀವಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳುತ್ತೆ ಹೊರತು ನಾವು ಹಿಂದೆ ಏನಾಗಿದ್ದೀವಿ ಅನ್ನೋದನ್ನು ಹೇಳೋದಿಲ್ಲ. ಅದಕ್ಕೆ ಇಟ್ಸ್ ಎನ್ ಎ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ಸ್ ಅಂತ ಹೇಳ್ತೀವಿ. ಇಟ್ಸ್ ಪ್ರಿಪೇರ್ಡ್ ಫಾರ್ ದಿ ಫ್ಯೂಚರ್ಸ್. ಫಾರ್ ದಿ ಪರ್ಪಸ್ ಆಫ್ ಪ್ಲಾನಿಂಗ್ ಈಸ್ ನಾಟ್ ಟು ಮೀಟ್ ದ ಫ್ಯೂಚರ್,
ಇಟ್ಸ್ ಟು ಮೀಟ್ ದ ಫ್ಯೂಚರ್ ಈವೆಂಟ್ಸ್ ಎಫೆಕ್ಟಿವ್ಲಿ ಟು ಬೆಸ್ಟ್ ಅಡ್ವಾಂಟೇಜಸ್ ಆಫ್ ಆರ್ಗನೈಜೇಷನ್ಸ್. ಅಂದರೆ ಆರ್ಗನೈಜೇಷನ್ಸಿಗೆ ತುಂಬ ಅನುಕೂಲಕರವಾದಂಥ ವಾತಾವರಣವನ್ನು ಕಲ್ಪಿಸೋದಕ್ಕಾಗಿ, ಮುಂದೆ ಬರುವಂತಹ ಅನಿಶ್ಚಿತೆಗಳನ್ನು ಹೋಗಲಾಡಿಸೋದಕ್ಕಾಗಿ ಪ್ಲಾನಿಂಗ್ ನಾವು ಮಾಡಲೇಬೇಕಾಗತ್ತೆ. ವಿ ಶುಡ್ ಡೂ ದ ಪ್ಲಾನ್, ವಿ ಶುಡ್ prepare the plan to avoid all uncertainty which will becomes in a future period. Okay, and planning involves the decision making. It is going to be involve the decision making. ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಸಂಬಂಧಪಟ್ಟಿದೆ. ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಪಟ್ಟಿದೆ. ಯೋಜಿಸುವಿಕೆಯು ನಿರ್ಣಯ ತೆಗೆದುಕೊಳ್ಳುವುದನ್ನು ಒಳಗೊಂಡಿರುತ್ತದೆ. ಇಟ್ಸ್ ಇನ್ವಾಲ್ವ್ ನಿರ್ಧಾರಗಳನ್ನು, ಯೋಜಿಸುವಿಕೆಯು ನಿರ್ಧಾರಗಳನ್ನು ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತದೆ. ಪ್ಲಾನಿಂಗ್ ಇನ್ವಾಲ್ವ್ಸ್ ಡೆಸಿಷನ್ ಮೇಕಿಂಗ್ ಅಂತ. ನೋ ಪ್ಲಾನ್ ಫಾರ್ ನೋ ಚಾಯ್ಸ್. ಪ್ಲಾನ್ ಅರೈಸಸ್ ಓನ್ಲಿ ವೆನ್ ದೆರ್ ಇಸ್ ಅ ಆಲ್ಟರ್ನೇಟಿವ್ ಅವೈಲಬಲ್. ನೋಡಿ, ಯಾವಾಗ ನಮಗೆ ಆಲ್ಟರ್ನೇಟಿವ್ ಆಗಿರ್ತವೆ. ಈಗ ಯು ಶುಡ್ ಪ್ಲಾನ್ ಟು ಬೈ ಒನ್ ಪರ್ಟಿಕ್ಯುಲರ್ ಶರ್ಟ್ ಆರ್ ಪ್ಯಾಂಟ್ ಆ್ಯಂಡ್ ಆಲ್. ಪ್ಯಾಂಟ್ ಶರ್ಟನ್ನು ತೊಗೋಬೇಕಾದ್ರೆ ನೀವು ಹೋಗಿ ಅಂಗಡಿಯಲ್ಲಿ ಹೋದಾಗ ಸುಮಾರು ನೋಡ್ತೀರಾ, ಯಾವುದು ಬೆಸ್ಟ್ ಅನಿಸುತ್ತೆ ನಿಮಗೆ, ಕಲರು, ಡಿಸೈನಿಂಗು, ಶೇಪು ಎಲ್ಲ ಇಟ್ಸ್ ಮ್ಯಾಚಿಂಗ್, ಎಲ್ಲವನ್ನು ನೋಡ್ಕೊಂಡು ಯಾವುದು ಬೆಸ್ಟ್ ಇದೆ ಅದನ್ನು ಚೂಸ್ ಮಾಡ್ತೀರಾ. ಪ್ಲಾನಿಂಗ್ ಇಸ್ ಆಲ್ಸೋ ದ ಸೇಮ್ ಥಿಂಗ್. ಇಷ್ಟು ಬಟ್ಟೆಗಳಲ್ಲಿ ನೀವು ಒಂದು ಬಟ್ಟೆಯನ್ನು ಹೇಗೆ ಚೂಸ್ ಮಾಡ್ತೀರಾ, ಹಾಗೆ ಇಷ್ಟು ಪ್ಲಾನ್ಗಳು ಇರ್ತವೆ. ಇದನ್ನು ಮಾಡಿದ್ರೆ ಹೇಗೆ, ಇದೆಲ್ಲ ದೆರ್ ಆರ್ ವೆರೈಟಿ ಆಫ್ ಪ್ಲಾನಿಂಗ್. ಅದರಲ್ಲಿ ವಿಚ್ ಒನ್ ಈಸ್ ಎ ಎಫೆಕ್ಟಿವ್ ಪ್ಲಾನ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಮೈಟ್ ಬಿ ಚೂಸನ್ ಬೈ ದಿ ಕಂಪನಿ ಎಫೆಕ್ಟಿವ್ಲಿ ಅಂತ. ದಟ್ ಈಸ್ ವಾಟ್ ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಒನ್. ಯಾವುದು ಕರೆಕ್ಟಾಗಿದೆ ನಮ್ಮ ಕೆಲಸಗಳಿಗೆ, ನಮ್ಮ ಸಂಸ್ಥೆಗೆ ಯಾವುದು ಒಳ್ಳೇದು ಅನಿಸುತ್ತೆ ಅದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳೋದು. ಸೊ ದ ಡಿಸಿಷನ್ ಮೇಕಿಂಗ್ ಬರೋದೇ ಯಾವಾಗ, ವೆನ್ ದೆರ್ ಇಸ್ ಎ ಆಲ್ಟರ್ನೇಟಿವ್. ಯಾವಾಗ ನಮಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಆವಾಗ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶನೇ ಇಲ್ಲ ಅಂದರೆ ಅದು ನಿರ್ಣಯ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಅದು ಒಂದನ್ನೇ ತೊಗೋಬೇಕಾಗತ್ತೆ. ಕೆಲವೊಂದು ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಇರ್ತವೆ, ಹಳ್ಳಿ ಊರುಗಳಲ್ಲಿ ಇರ್ತವೆ, ಹೋಟ್ಲುಗಳು ಅಥವಾ ಯಾವುದೋ, ಅಲ್ಲಿ ಏನು ಆಯ್ಕೆನೇ ಇರಲ್ಲ ನಿಮಗೆ. ಅಲ್ಲಿ ಹೋಗಿ ಅದನ್ನು ತೊಗೋಬೇಕು, ಊಟ ಮಾಡಬೇಕಂದ್ರೆ ಊಟ ಮಾಡಬೇಕಷ್ಟೇ. ಅಲ್ಲಿ ಇನ್ನೂ ಬೇರೆ ಇದೆಯಾ, ಬೇರೆ ಅಂಗಡಿ ಇದೆಯಾ ಹುಡುಕ್ಲಿಕ್ಕೆ ಹೋಗೋಂಗಿಲ್ಲ. ಅಂಥದ್ದು ಇಲ್ಲಿಲ್ಲ. ಇಲ್ಲ, ಪ್ಲಾನಿಂಗ್ ಈಸ್ ನಂಬರ್ ಆಫ್ ಆಲ್ಟರ್ನೇಟಿವ್ಸ್ ಇರ್ತವೆ. ತುಂಬಾ ಇಲ್ಲಿಗೆ ಬದಲಾವಣೆ ನಿಮಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇರ್ತವೆ. ವಿಚ್ ಒನ್ ಈಸ್ ದ ಬೆಸ್ಟ್ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಈಗ ಇಫ್ ಯು ವಾಂಟ್ ಟು ಬಿ ಗೋ ಫ್ರಮ್ ಸಿರುಗುಪ್ಪ ಟು ಬಳ್ಳಾರಿ, ದೆರ್ ಆರ್ ಮೆನಿ ವೇ. ಬಟ್ ವಿಚ್ ಒನ್ ಈಸ್ ಎಫೆಕ್ಟಿವ್ ಆ್ಯಂಡ್ ಎಕನಾಮಿಕಲ್ ವೇ ಅಂತ ಹೇಳ್ತೀವಿ. ಯಾವುದು ಒಳ್ಳೆ ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಮತ್ತು ಮಿತವ್ಯಯವಾಗಿ ಹೋಗಲಿಕ್ಕೆ ಸಾಧ್ಯವಿದೆ. ಹಿಯರ್ ಟು ದ ರೂಟ್, ಯಾವ ರೂಟು ಇದೆ. ಈಗ ಬಳ್ಳಾರಿ ಸಿರುಗುಪ್ಪ ಟು ತಕ್ಕಲಕೋಟೆ ಟು ಸಿರಿಗೆರಿ ಕ್ರಾಸ್ಲಿಂದ ಬಳ್ಳಾರಿಗೆ ಹೋಗೋದು ಎಫೆಕ್ಟಿವ್. ಅಗೈನ್ ದೆರ್ ಆರ್ ಮೆನಿ ರೂಟ್ ವಾಸ್ ದೇರ್. ಸಪೋಸ್ ಹಿಯರ್ ಟು ಹೊಳಗುಂದದಿಂದ ಮತ್ತು ಆಲೂರ್ಲಿಂದ ಬಳ್ಳಾರಿಗೆ ಹೋಗ್ಬೋದು. ಆ್ಯಂಡ್ ಫ್ರಮ್ ಹಿಯರ್ ಟು ಅಗೈನ್ ಕಂಪ್ಲಿ ಟು ಅಗೈನ್ ವಾಟ್ ವಿ ಸೆಡ್ Ballari. Which one is effective? These are alternative plan. Again, here to Sindanur to Sirguppa to Kampli and Kampli to Ballari. ಹೀಗೆ ಅನೇಕ ಆಲ್ಟರ್ನೇಟಿವ್ಸ್ ಇರ್ತವೆ. ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೆನಿ ರೂಟ್ಸ್ ಇದ್ದಾವೆ. ಯಾವುದು ಎಕನಾಮಿಕಲ್ ಆ್ಯಂಡ್ ಎಫೆಕ್ಟಿವ್. ರೂಟ್ ಮ್ಯಾಪನ್ನು ನೋಡ್ತೀರಲ್ವಾ, ಯಾವುದು ಎಕನಾಮಿಕಲ್ ಆಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ, ಅದನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿನೂ ಅಷ್ಟೇ ಡಿಸಿಷನ್ ಮೇಕಿಂಗನ್ನು ತೊಗೋಬೇಕು. ಆ್ಯಂಡ್ ಪ್ಲಾನಿಂಗ್ ಈಸ್ ಎ ಮೆಂಟಲ್ ಎಕ್ಸಸೈಸ್. ಇದು ಮಾನಸಿಕ ಪ್ರಕ್ರಿಯೆ ಆಗಿದೆ ಹೊರತು ಇದು ಯಾವಾಗಲೂ ಭೌತಿಕ ಪ್ರಕ್ರಿಯೆ ಅಲ್ಲ. ಇಟ್ ಈಸ್ ನಾಟ್ ಕನ್ಸರ್ನ್ ವಿತ್ ದ ಫಿಸಿಕಲ್ ಎಕ್ಸಸೈಸ್, ಇಟ್ಸ್ ಕನ್ಸರ್ನ್ ವಿತ್ ದಿ ಮೆಂಟಲ್ ಎಕ್ಸಸೈಸ್. ಎಷ್ಟು ಎಫೆಕ್ಟಿವ್ ಆಗಿ ನಿಮ್ಮ ಮೆಂಟಲ್ ಕೆಲಸ ಮಾಡುತ್ತೆ ಅಷ್ಟು ಎಫೆಕ್ಟಿವ್ ಪ್ಲಾನಿಂಗ್ ಆಗುತ್ತೆ. ಇಟ್ಸ್ ಎನ್ ಬೇಸಿಕಲ್ ಇಂಟೆಲೆಕ್ಚುಯಲ್ ಆ್ಯಕ್ಟಿವಿಟೀಸ್ ಆಫ್ ಥಿಂಕಿಂಗ್ ರಾದರ್ ದ್ಯಾನ್ ಡೂಯಿಂಗ್ ಅಂತ. ಓಕೆ, ಕೆಲಸ ಮಾಡೋದಕ್ಕಿಂತ ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತೆ. ಅದು ಹತ್ತಾಳಕ್ಕಿಂತ ಬಿತ್ತಾಳು ಮೇಲು ಅಂತ ಹೇಳ್ತಾರೆ. ಹಳ್ಳಿ ಊರುಗಳಲ್ಲಿ ಗಾದೆ ಮಾತಿದೆ, ಹತ್ತಾಳಕ್ಕಿಂತ ಬಿತ್ತಾಳು ಮೇಲು ಅಂದರೆ ಯಾಕೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಬೀಜ ಬಿತ್ತಿದರೆ ಅದು ಮೊಳಕೆ ಹೊಡೆದು ಬರುತ್ತೆ ಅಂತ. ಕೆಲವ್ರು ಇರ್ತಾರೆ ಇಂಟೆಲೆಕ್ಚುಯಲ್ ಪೀಪಲ್ಸ್, ಅವರಿಗೆ ಇಂಟೆಲೆಕ್ಚುಯಲ್ ಥಿಂಕಿಂಗೇ ಇರಲ್ಲ. ಅಂಥವ್ರು ಅವರಿಗೇನು ಮಾಡೋಕ್ಕಾಗಲ್ಲ. ಅವರು ಎಲ್ಲಿ ಏನೇನು ಆಗಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಕೆಲವೊಂದು ಗಾದೆಗಳಿರ್ತವೆ, ನಾಣ್ಣುಡಿಗಳಿರ್ತವೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಇಂಟೆಲೆಕ್ಚುಯಲ್ ಆ್ಯಕ್ಟಿವಿಟಿ ಥಿಂಕಿಂಗ್ ರಾದರ್ ದ್ಯಾನ್ ದ ಡೂಯಿಂಗ್ ಅಂತ ಹೇಳಿ, ನಾವೇನು ಥಿಂಕ್ ಮಾಡೋದು ತುಂಬ, ಕೆಲಸ ಮಾಡೋರ್ಗಿಂತ ಕೆಲಸವನ್ನು ಹೇಗೆ ಮಾಡಿಸ್ಕೊಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಇಲ್ಲಿ ಮೆಂಟಲ್ ಎಕ್ಸಸೈಸ್ ಇರುತ್ತೆ. ಇಟ್ಸ್ ರಿಕ್ವೈರ್ ದ ಲಾಜಿಕಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಥಿಂಕಿಂಗ್ ರಾದರ್ ದ್ಯಾನ್ ದ ಗಿವನ್ ಟಾಸ್ಕ್ ಅಂತ ಹೇಳ್ತೀವಿ. ಇದು ಲಾಜಿಕಲ್ ಆಗಿರುತ್ತೆ, ಸಿಸ್ಟಮ್ಯಾಟಿಕ್ ಥಿಂಕಿಂಗ್ ಆಗಿರುತ್ತೆ. ಅದಕ್ಕಾಗಿ ಇದು ಮೆಂಟಲ್ ಎಕ್ಸಸೈಸ್. ಇಟ್ ಮಸ್ಟ್ ಆರ್ಡರ್
ಆ್ಯಂಡ್ ಬೇಸ್ ಆನ್ ದಿ ಅನಾಲಿಸಿಸ್ ಆಫ್ ದಿ ಫ್ಯಾಕ್ಟ್ ಆ್ಯಂಡ್ ಫೋಕಾಸ್ಟ್ ಅಂತ ಹೇಳ್ತೀವಿ. ಓಕೆ, ಮುಂದೆ ಬರುವಂಥ ಫ್ಯಾಕ್ಟ್ ಆ್ಯಂಡ್ ಫೋಕಾಸ್ಟನ್ನು ಆಧಾರವಾಗಿ ಇಟ್ಕೊಂಡು ಇದನ್ನು ನಾವು ನೋಡ್ಕೋಬೇಕಾಗತ್ತೆ, ಹೊರತು ಮಾಡಬೇಕಾಗತ್ತೆ. ಇದು ಫ್ಯೂಚರಿಗೆ ಸಂಬಂಧಪಟ್ಟಿದ್ದಂಥ ಮೆಂಟಲ್ ಎಕ್ಸಸೈಸ್ ಇರುತ್ತೆ. ಓಕೆ, ಮೆಂಟಲಿ ಅಂದರೆ ನಾವು ಮಾನಸಿಕವಾದ ಜ್ಞಾನ ಎಷ್ಟು ಪರಿಣಾಮಕಾರಿರುತ್ತೆ ಅಷ್ಟು ನಿಮ್ಮ ಯೋಜನೆ ಚೆನ್ನಾಗಿರುತ್ತೆ ಅಂತ. ಓಕೆ, ದಿಸ್ ಇಸ್ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಹೊರತು ನಮ್ಮ ಮೆಂಟಲಿಗೆ ಸಂಬಂಧಪಟ್ಟಿದೆ ಹೊರತು ಇದು ಫಿಸಿಕಲಿಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ಇಲ್ಲಿಗೆ ನಿಮಗೆ ಯೋಜನೆಯ ಅರ್ಥ ಯೋಜನೆಯ ಏನು ಡೆಫಿನೇಷನ್ಸ್ ಅಂದರೆ ಏನು ವ್ಯಾಖ್ಯಾನ ಮತ್ತು ಅದರ ಲಕ್ಷಣಗಳು ಅಂದರೆ ಅದರ ಫೀಚರ್ಸನ್ನು ಹೇಳಿದ್ದೀವಿ. ನೆಕ್ಸ್ಟ್ ಅದರ ಇಂಪಾರ್ಟೆನ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಇದ್ದಾವೆ, ಆ್ಯಂಡ್ ಸ್ಟೆಪ್ಸ್ ಆಫ್ ಪ್ಲಾನಿಂಗ್ ಇದೆ. ದಟ್ ವಿ ಶುಡ್ ಗೋಯಿಂಗ್ ಟು ಬಿ ಡಿಸ್ಕಸ್ ವಿತ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ಆಲ್.